ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಕ್ವಿಕ್ ಆ್ಯಂಡ್ ಹೆಲ್ದಿ ಸ್ನ್ಯಾಕ್ ಇನ್ 5 ಮಿನಿಟ್ಸ್ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಇಟ್ಕೊಂಡೆ. ಹಾಗೆ ಐಸ್ ಕ್ರೀಮ್ ತಂದಿದ್ರು, ಅದಕ್ಕೋಸ್ಕರ ಒಂದು ಶಾರ್ಟ್ ಬ್ರೇಕ್ ತೊಗೊಂಡು ಐಸ್ ಕ್ರೀಮ್ ತಿಂದು ಹೋಗೋಣ ಅಂತ ಬಂದೆ. ಎಲ್ರಿಗೂ ಅನಿಸ್ತಾ ಇರುತ್ತೆ, ಯಾವಾಗಲಾದರೂ ಒಂದು 5 ನಿಮಿಷದಲ್ಲೋ 2 ನಿಮಿಷದಲ್ಲೋ ಬೇಗ ರೆಡಿ ಆಗುವಂಥ ಸ್ನ್ಯಾಕ್ನ ರೆಡಿ ಮಾಡಿ ತಿನ್ನಬೇಕು ಅಥವಾ ಮನೇಲಿರೋರಿಗೆ ಕೊಡಬೇಕು ಅಂತ. ಅದಕ್ಕೋಸ್ಕರ ನಾನಿವತ್ತು ಈ ರೆಸಿಪಿನ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಈ ರೀತಿ ಐಸ್ ಕ್ರೀಮ್ ತಿಂತ ಕೂತ್ಕೊಂಡಿದ್ದೆ. ನಮ್ಮ ಮನೆಯವರು ನನ್ನೇ ನೋಡ್ಕೊತ ಹೋಗ್ತಾ ಇದ್ದರು. ಅವರು ಆ್ಯಕ್ಚುಲಿ ಕುಡಿಯೋಕ್ಕೆ ನೀರಿಲ್ಲಿ ಅಷ್ಟು ಟೇಸ್ಟ್ ಬರಲ್ಲ, ಅದರಿಂದ ಫಿಲ್ಟರ್ ವಾಟರ್ ತರೋಕ್ಕೆ ಅಂತ ಹೋಗ್ತಾ ಇದ್ದರು. ಕ್ವಿಕ್ ಆ್ಯಂಡ್ ಹೆಲ್ದಿ ಸ್ನ್ಯಾಕ್ಸ್ ಇನ್ 5 ಮಿನಿಟ್ಸ್. ಅದಕ್ಕೆ ನಾನು 1 ಸೌತೆಕಾಯಿನ ಸಿಪ್ಪೆ ತೆಗೆದು ಈ ರೀತಿ ದೊಡ್ಡ ಪೀಸ್ ಮಾಡಿ ತಗೊಂಡಿದ್ದೀನಿ. ಇದಕ್ಕೆ ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದು ಹುರ್ಕಡ್ಲೆ ಹಿಟ್ಟು ಪೌಡರ್ ಮಾಡಿ ತಗೊಂಡಿರೋದು 1 ಸ್ಪೂನ್. ಹಾಗೆ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿದು ಪೇಸ್ಟ್ ರೆಡಿ ಮಾಡಿದೆ ಅಲ್ವಾ, ಅದು ಇಷ್ಟಿದೆ. ಖಾರ ಜಾಸ್ತಿ ಬೇಕು ಅಂದ್ರೆ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬೋದು. ಹಾಗೆ ಕೊತ್ತಂಬರಿ, ಇದೆಲ್ಲದನ್ನು ಹಾಕಿ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀರು ಹಾಕೋ ನೆಸೆಸರಿ ಇಲ್ಲ, ಯಾಕೆ ಅಂದ್ರೆ ಉಪ್ಪು ಹಾಕಿರ್ತೀವಿ ಅಲ್ಲ, ಅದು ಸೌತೆಕಾಯಿ ನೀರು ಬಿಟ್ಕೊಳ್ಳುತ್ತೆ. ಪೇಸ್ಟ್ ಮಾಡುವಾಗ್ಲೂ ಅಷ್ಟೇ, ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿದು ಪೇಸ್ಟ್ ರೆಡಿ ಮಾಡುವಾಗ್ಲೂ ನೀರು ಹಾಕೋದೇನು ಬೇಡ. ಖಾರ ಜಾಸ್ತಿ ಬೇಕು ಅಂದ್ರೆ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ಆಯ್ತು. ಇದೆಲ್ಲದನ್ನು ಮಿಕ್ಸ್ ಮಾಡಿ ಆದ್ಮೇಲೆ ಅರ್ಧ ನಿಂಬೆ ಹುಳಿ. ಕ್ಯಾಮ್ರಾ ಸರಿಯಾಗಿ ಅಡ್ಜಸ್ಟ್ ಆಗಿಲ್ಲ, ನಾನು ಕೂಡ ನೋಡ್ಕೊಂಡಿಲ್ಲ, ಹಾಗಾಗಿ ವಿಡಿಯೋ ಈ ಥರ ಬರ್ತಾ ಇದೆ. ಕ್ವಿಕ್ ಆ್ಯಂಡ್ ಹೆಲ್ದಿ ಸ್ನ್ಯಾಕ್ಸ್ ರೆಡಿ ಆಯಿತು. ಹೆಲ್ದಿನೂ ಹೌದು, ಆಯಿಲು ಇಲ್ಲ. ಹಾಗೆ ಹೊಟ್ಟೆ ಹಸಿವಾದಾಗ ಸೌತೆಕಾಯಿ ಇದ್ದಾಗ ಈ ಥರ ಕ್ವಿಕ್ ಆಗಿ ಮಾಡ್ಕೊಂಡು ತಿನ್ಬೋದು. ಈಗ ಇದನ್ನ ನಾನು ತಿಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಸ್ನ್ಯಾಕ್ಸ್ ತಿಂದು ಟೀ ಕುಡಿದು ಬಂದೆ. ರಾತ್ರಿ ಅಡುಗೆಗೆ ರೆಡಿ ಮಾಡಬೇಕಾಗಿತ್ತು, ಹಾಗಾಗಿ ಬೇಗ ಬೇಗ ಅನ್ನಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಹಾಲು ಕಾಯಿಸಿ ಆಗಿತ್ತು. ನಾನು ಮಧ್ಯಾಹ್ನನೇ ಸಾಂಬಾರು ರೆಡಿ ಮಾಡಿದ್ದೆ, ಆದ್ದರಿಂದ ಸಾಂಬಾರನ್ನ ಕೂಡ ಬಿಸಿ ಮಾಡಬೇಕಿತ್ತು, ಅದನ್ನು ಕೂಡ ಬಿಸಿ ಇಡ್ತಾ ಇದ್ದೀನಿ. ಯಾಕೆಂದರೆ ಊಟ ಒಂದ್ಸಲ ಅಡುಗೆ ಎಲ್ಲ ರೆಡಿ ಆಗಿಬಿಟ್ರೆ ನನ್ನ ಕೆಲಸ ಅಥವಾ ನನ್ನ ವೀಡಿಯೋ ಕೆಲಸ ಏನಿದ್ರೂ ನಾನು ಆರಾಮಾಗಿ ಮಾಡ್ಕೊಳ್ಬೋದು ವಿತೌಟ್ ಎನಿ ಡಿಸ್ಟರ್ಬೆನ್ಸ್. ಈ ಕಡೆ ಸಾರು ಕಾಯೋಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಅನ್ನ ಸಾರು ಇತ್ತು, ಜೊತೆಗೆ ಏನಾದರೂ ಒಂದು ಪಲ್ಯ ಮಾಡೋಣ ಅಂತ ನಾನು ಬಾಳೆಕಾಯ್ದು ಪಲ್ಯ ರೆಡಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ಊಟಕ್ಕೆ ಅನ್ನ ಸಾರು ಪಲ್ಯ ಹಾಗೆ ಸ್ವಲ್ಪ ಹಪ್ಪಳನೂ ಇದೆ. ಈ ಕಡೆ ಸಾರು ಕುದ್ದಿದ್ದಾಯಿತು, ಅನ್ನನೂ ರೆಡಿ ಆಯಿತು. ಹಾಗೆ ಪಲ್ಯಕ್ಕೆಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಬೇಗ ಬೇಗ ಪಲ್ಯ ಕೂಡ ರೆಡಿ ಆಗ್ತಾ ಇದೆ. ಇದೆಲ್ಲ ಮುಗಿಸಿ ಆದಮೇಲೆ ನಾನು ಇನ್ನೊಂದು ಕೆಲಸ ಮಾಡ್ತಾಯಿದ್ದೀನಿ. ಏನು ಅಂದರೆ, ನಾವೆಲ್ಲರೂ ಅಡುಗೆ ಮಾಡುವಾಗ ಅಡುಗೆಗೆ ಅಂತ ಕೆಲವು ಮಸಾಲ ಪದಾರ್ಥಗಳನ್ನ ಯೂಸ್ ಮಾಡ್ತೀವಿ. ಸಮ್ಟೈಮ್ಸ್ ನಮಗೆ ಅದರದ್ದು ಪೌಡರ್ಸ್ ಬೇಕಾಗಿರುತ್ತೆ. ಕೊತ್ತಂಬರಿ ಕಾಳು ಪೌಡರ್ ಆಗಿರ್ಬೋದು, ಏಲಕ್ಕಿ ಪೌಡರ್ ಆಗಿರ್ಬೋದು, ಈ ರೀತಿಯಾಗಿ. ಸೊ ನಾನು ಡೈಲಿ ಅಂದರೆ ನನಗೆ ಯಾವುದು ತುಂಬ ನೆಸಸರಿ ಇತ್ತು ಅದೆಲ್ಲದ್ರದ್ದು ಪೌಡರ್ಸ್ನ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಯಾಕೆಂದರೆ ನಮ್ಗೆ ಅಡುಗೆ ಮಾಡುವಾಗ ಬೇಕು ಅಂದಾಗ ಅದನ್ನು ತೆಗೆದು ಅದನ್ನು ಹುರಿದು ಪೌಡರ್ ಮಾಡಿ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅದ್ರ ಬದಲು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ತುಂಬ ಟೈಮ್ ಸೇವ್ ಆಗುತ್ತೆ. ಅದಕ್ಕೆ ನಿಮಗೆ ಯಾವಾಗ ಫ್ರೀ ಟೈಮ್ ಇರುತ್ತೆ ಈ ಥರ ಕೆಲಸಗಳನ್ನ ಮಾಡಿಕೊಂಡಾಗ ಅಡುಗೆಗಳು ಬೇಗ ಮಾಡ್ಬೋದು. ನಾನಿಲ್ಲಿ ಕೊತ್ತಂಬರಿ ಕಾಳು,
ಜೀರಿಗೆ, ಮೆಣಸು, ಏಲಕ್ಕಿ ಹಾಗೆ ಚಕ್ಕೆ ಇದೆಲ್ಲದನ್ನು ಹುರ್ಕೊಂಡು ರೆಡಿ ಇಟ್ಟಿದ್ದೆ. ಅದು ಸ್ವಲ್ಪ ತಣ್ಣಗಾದ ಮೇಲೆ ಎಲ್ಲದನ್ನೂ ಪೌಡರ್ ಮಾಡ್ತಾಯಿದ್ದೀನಿ. ಇದು ಕೊತ್ತಂಬರಿ ಕಾಳು ಪೌಡರ್, ಹಾಗೆ ಜೀರಿಗೆ ಘಮ ಘಮ ಅನ್ನೋ ಥರ ಹುರ್ಕೊಂಡು ಅದು ತಣ್ಣಗಾದ ಮೇಲೆ ರೆಡಿ ಮಾಡಿದ ಜೀರಿಗೆ ಪೌಡರ್. ಮೆಣಸನ್ನ ಹುರಿಬಾರ್ದು, ಹಾಗೆ ಪೌಡರ್ ಮಾಡಬೇಕು. ಇದು ಮೆಣಸಿನ ಪುಡಿ, ಇದು ಚಕ್ಕೆ ಪೌಡರ್. ಹಾಗೆ ಏಲಕ್ಕಿ ನಾನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ, ಸ್ವಲ್ಪ ಸಾಕು. ಏಲಕ್ಕಿ ಹಾಗೆ ಪುಡಿ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ಸ್ವಲ್ಪ ಸಕ್ಕರೆ ಮಿಕ್ಸಿ ಮಾಡೋದ್ರಿಂದ ಪೌಡರ್ ಫೈನ್ ಆಗಿ ಬರುತ್ತೆ. ಸೊ ಇದೆಲ್ಲ ಪೌಡರ್ಸು ರೆಡಿ ಆಯಿತು. ಹಾಗೆ ಊಟ ಕೂಡ ರೆಡಿ ಇತ್ತು. ನಾನು ಪೌಡರ್ ಮಾಡಿ ಆದ್ಮೇಲೆ ಅದನ್ನ ತಣ್ಣಗಾಗೋಕೆ ಬಿಟ್ಟು ಮೊದಲು ನನ್ನ ಹಬ್ಬಿಗೆ, ನನ್ನ ಮಗುಗೆ ಊಟ ಕೊಟ್ಟೆ. ಆಮೇಲೆ ನನಗೆ ಮೇನ್ ಆಗಿ ಬೇಕಾಗಿದ್ದು ಜೀರಿಗೆ ಪುಡಿ, ಮೆಣಸಿನ ಪುಡಿ, ಕೊತ್ತಂಬರಿ ಕಾಳಿನ ಪುಡಿ, ಚಕ್ಕೆ ಪುಡಿ ಹಾಗೆ ಏಲಕ್ಕಿ ಪುಡಿ. ಇನ್ನೊಂದೇನಂದ್ರೆ ಇದೆಲ್ಲ ಪುಡಿ ಮಾಡಿದ್ಮೇಲೆ ಹಾಗೆ ಸಡನ್ ಆಗಿ ಬಾಕ್ಸ್ಗೆ ಹಾಕಿ ಸ್ಟೋರೇಜ್ ಮಾಡಬಾರ್ದು. ಯಾಕಂದ್ರೆ ಇದು ಮಿಕ್ಸಿ ಮಾಡಿರ್ತೀವಲ್ಲ, ಬಿಸಿಗೆ ಹಾಗೆ ಸ್ಟೋರೇಜ್ ಮಾಡಿದ್ರೆ ಕೆಟ್ಟೋಗ್ಬಿಡುತ್ತೆ. ಸ್ವಲ್ಪ ಈ ರೀತಿ ಪ್ಲೇಟಲ್ಲಿ ಹಾಕಿ ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ಸ್ಟೋರ್ ಮಾಡಬೇಕು. ಇದೆಲ್ಲ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಇದೆಲ್ಲ ತಣ್ಣಗಾದ್ಮೇಲೆ ನಾನು ಈ ಥರದ ಗ್ಲಾಸ್ ಬಾಟಲ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಡ್ತೀನಿ. ಇದೇ ಥರ ಇನ್ನು ಬೇರೆ ಪೌಡರ್ಸ್ನ ನೀವು ಏನಾದ್ರು ಯೂಸ್ ಮಾಡ್ತಿದ್ರೆ ಅದನ್ನೆಲ್ಲ ಈ ರೀತಿ ರೆಡಿ ಮಾಡಿ ಇಟ್ಕೋಬಹುದು. ರೆಡಿ ಮಾಡಿದ ಪೌಡರ್ಸ್ ಎಲ್ಲ ತಣ್ಣಗಾಯಿತು. ಈ ರೀತಿ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿದೆ. ಗ್ಲಾಸ್ ಬಾಟಲಲ್ಲಿ ಹಾಕೋದ್ರಿಂದ ತುಂಬ ದಿನ ಆರಾಮಾಗಿ ಇಡ್ಬೋದು ಅಂತ ಅಷ್ಟೇ. ಇದು ಮೆಣಸಿನ ಪುಡಿ, ಏಲಕ್ಕಿ ಪುಡಿ ನಾವು ಯೂಸ್ ಮಾಡೋದೇ ಪಿಂಚಷ್ಟು, ಅದರಿಂದ ನಾನು ಸ್ವಲ್ಪ ಪೌಡರ್ ಮಾಡ್ಕೊಂಡಿದ್ದೀನಿ. ಇದು ಜೀರಿಗೆ ಪೌಡರ್, ಇದು ಚಕ್ಕೆ ಪೌಡರ್. ಹಾಗೆ ಇನ್ನೊಂದು ಬಾಕ್ಸಲ್ಲಿ ಇರೋದು ಕೊತ್ತಂಬರಿ ಕಾಳಿನ ಪೌಡರ್. ಇದೆಲ್ಲದನ್ನು ನಾನು ಹಾಕಿ ಹ್ಯಾಂಡಿಯಾಗಿ ಸಿಗೋ ರೀತಿ ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಿ. ಊಟ ಆಯಿತು. ನಾನು ನನ್ನ ಮಗ ವಾಕ್ ಮಾಡೋಕ್ಕೆ ಬಂದಿದ್ವಿ. ಸ್ವಲ್ಪ ಹೊತ್ತು ವಾಕ್ ಮಾಡಿ ಆಮೇಲೆ ಮನೆಗೆ ಹೋಗ್ತೀನಿ. ಹೂ ಹರಿಬೇಡ. ಅಲ್ಲಿ ಟ್ರೈನ್ ಬರ್ತಾ ಇದೆ, ಅದಕ್ಕೆ ಓಡಿ ಹೋಗ್ತಾ ಇದ್ದಾನೆ ಅವನು. ಇವತ್ತು ಒಂದು ಸಣ್ಣ ವ್ಲಾಗ್ ಮಾಡಿದೆ. ಇವತ್ತು ಮನೆಗೆ ಅಂತೂ ಅಡುಗೆ ಮಾಡುವಾಗ ಏನಾದರೂ ಮಸಾಲೆ ಪೌಡರ್ಸು ಬೇಕಿರುತ್ತೆ ಅಲ್ವಾ. ಸೊ ನನಗೆ ಡೈಲಿ ನಾನು ಯೂಸ್ ಮಾಡೋ ಅಂಥ ಪೌಡರ್ಸು, ಅಂದರೆ ದಿನ ಅಂತ ಅಲ್ಲ, ಬಟ್ ಬೇಕಾಗ್ತಾ ಇರತ್ತಲ್ಲ ಆ ಥರದ್ದು ಜೀರಿಗೆ, ಮೆಣಸಿನ ಪೌಡರು, ಕೊತ್ತಂಬರಿ ಕಾಳಿನ ಪೌಡರು, ಹಾಗೆ ಏಲಕ್ಕಿ ಪುಡಿ ಇದೆಲ್ಲದನ್ನು, ಮತ್ತು ಚಕ್ಕೆ ಪೌಡರು ಇದೆಲ್ಲದನ್ನು ನಾನು ಪುಡಿ ಮಾಡಿ ರೆಡಿ ಇಟ್ಕೊಂಡೆ. ಸೊ ಯಾವಾಗಾದರೂ ಬೇಕು ಅಂದಾಗ ಬೇಗ ಹಾಕ್ಬೋದು. ಬಟ್ ಇನ್ನೊಂದೇನು ಅಂದರೆ ಪುಡಿ ಜಾಸ್ತಿ ಮಾಡಿ ಇಟ್ಕೊಂಡ್ಬಿಟ್ರೆ ಅದರದ್ದು ಫ್ಲೇವರ್ ಹೋಗಿಬಿಡತ್ತೆ. ಅದಕ್ಕೆ ನಮಗೆ ಎಷ್ಟೆಷ್ಟು ಬೇಕು ಒಂದು 20-25 ಡೇಸ್ಗೆ ಆಗೋಷ್ಟು ಅಷ್ಟೇ ಮಾಡಿ ಸ್ಟೋರ್ ಮಾಡ್ಕೊಳ್ಳೋದು ಬೆಟರು. ಏನು ಬರ್ತಿದೆ? ಪೆಟ್ರೋಲ್ ಸ್ಮೆಲ್ಲ. ಕಳ್ಳ ಎಲ್ಲಿ? ಕಳ್ಳ 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 ಸಿಕ್ಕ. ಕಳ್ಳ ಸಿಕ್ಕ. ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡೆ, ನೋಡಿದ್ರೆ ಈ 6 ಫೀಟದ್ದು ಸೌಂಡೇ ಜಾಸ್ತಿ ಬರ್ತಾ ಇದೆ. ಅವ್ನಿಗೆ 4 ವರ್ಷ.
ಅವ್ನು ಕೆಲವೊಂದು ವರ್ಡ್ಸ್ನ ಪ್ರೊನೌನ್ಸ್ ಮಾಡ್ತಾನೆ, ಕ್ಯೂಟ್ ಅನಿಸುತ್ತೆ, ನಗು ಬರುತ್ತೆ. ಅದನ್ನು ಕರೆಕ್ಟ್ ಮಾಡಬೇಕು ಅಂತ ಅನಿಸಲ್ಲ, ಬಟ್ ಮಾಡ್ತೀನಿ. ಅಂದ್ರೂ ಆ ಟೈಮ್ನಲ್ಲಿ ಆ ವರ್ಡ್ಸ್ನೆಲ್ಲ ಕೇಳಿದಾಗ ಒಂಥರ ಖುಷಿನೂ ಅನಿಸುತ್ತೆ. ಓಕೆ, ಈಗ ವಾಕಿಂಗ್ ಎಲ್ಲ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ಹೋಗಿ ನಿದ್ದೆ ಮಾಡ್ತೀವಿ. ಟೇಕ್ ಕೇರ್, ಗುಡ್ ನೈಟ್.